ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯದಂತೆ ಸ್ವಾಗತಗಳು. ನಿಮಗೂ ಕೂಡ ಈ ಥರವಾಗಿ ಕೂದಲು ತುಂಬಾ ಉದುರ್ತಾ ಇದೆಯಾ? ಹಾಗೂ ನೀವು ಕೆಮಿಕಲ್ನ ಬಳಸಿ ಸೋತೋಗಿದ್ದೀರಾ? ಹಾಗೂ ಶೈನಿ ಸಿಲ್ಕಿಯಾದ ಕೂದಲು ಪಡ್ಕೊಳ್ಳೋಕ್ಕೂ ನಿಮಗೂ ಕೂಡ ತುಂಬಾ ಇಷ್ಟ ಇದ್ದರೆ ಖಂಡಿತವಾಗ್ಲೂ ವೀಕ್ಷಕರೇ, ನಾನು ಈ ಒಂದು ಹೇಳೋ ರೆಮಿಡಿಯನ್ನು ನೀವು ಕಂಟಿನ್ಯೂಯಸ್ ಆಗಿ ಬಳಸ್ತಾ ಬಂದರೆ ನಿಮ್ಮ ಆ ಒಂದು ಆಸೆ ನೀವು ಪೂರ್ತಿ ಮಾಡ್ಕೊಳ್ಬಹುದು. ಉದ್ದ ದಪ್ಪ ಶೈನಿ ಸಿಲ್ಕಿಯಾದಂಥ ಕೂದಲು ನೀವು ಇಲ್ಲಿ ಪಡ್ಕೊಳ್ಬಹುದು. ಅದು ಕೂಡ ಯಾವುದೇ ಒಂದು ಕೆಮಿಕಲ್ ಹಾಗೂ ₹1 ಖರ್ಚಿಲ್ಲದೆ. ಅದು ಯಾವ ರೀತಿ ಅಂತ ಬನ್ನಿ ವೀಕ್ಷಕರೇ, ಇವತ್ತು ನಿಮ್ಮನ್ನು ತೋರಿಸ್ಕೊಡ್ತೇನೆ. ಸೊ ನೋಡಿ, ಇಲ್ಲಿ ವೀಕ್ಷಕರೇ ನಾನು ತೊಗೊಂಡಿರೋ ಅಂಥದ್ದು ಆಲೋವೆರಾ ಮತ್ತು ದಾಸವಾಳ ಹೂವು, ಅಂದರೆ ಇದನ್ನು ಹಿಬಿಸ್ಕಸ್ ಫ್ಲವರ್ ಕೂಡ ಅಂತಾರೆ. ಸ್ವಲ್ಪ ನಿನ್ನೆ ಪೂಜೆಗೆ ಎತ್ಕೊಂಡಿರೋಂಥವು ಇದೆ, ಹಾಗೂ 2 ಇಲ್ಲಿ ಫ್ರೆಶ್ ಸಿಕ್ಕಿದೆ ನನಗೆ, ಅದು ಕೂಡ ಇಲ್ಲಿ ನಾನು ತೊಗೊಂಡಿದ್ದೀನಿ. ಆಮೇಲೆ ಆಲೋವೆರಲ್ಲಿ ಸೈಡ್ಗೆ ಇರ್ತಕ್ಕಂಥ ಪಾರ್ಟ್ನ ಕಟ್ ಮಾಡ್ಕೊಳ್ಬೇಕು. ಸೊ ಏನು ಮುಳ್ಳು ಅಂತ ಬಾಗಿರುತ್ತೆ ಅಲ್ವಾ ವೀಕ್ಷಕರೇ, ಅದನ್ನು ಕಟ್ ಮಾಡ್ಕೊಳ್ಬೇಕು. ನೋಡಿ, ದಾಸವಾಳ ಹೂವು ನಿಮ್ಮೆಲ್ಲರಿಗೆ ಗೊತ್ತಿದೆ, ಇದು ನ್ಯಾಚುರಲ್ ಕಂಡೀಷ್ನರ್ ಆಗಿ ಕೆಲಸ ಮಾಡುತ್ತೆ. ಕೂದಲು ಎಷ್ಟೇ ಡ್ರೈ ಆಗಿರಲಿ, ಫ್ರೀಝಿ ಆಗಿರಲಿ, ಸ್ಪ್ಲಿಟೆಲ್ಸ್ ಆಗಿರಲಿ, ಅದನ್ನು ಕಡಿಮೆ ಮಾಡ್ಕೊಳ್ಬಹುದು. ಜೊತೆಗೆ ಇಲ್ಲಿ ನಾನು ಆಲೋವೆರಾ ಹಾಕೋದ್ರಿಂದ ಕೂದಲು ಆರೈಕೆ ಚೆನ್ನಾಗಿ ಬೆಳೆಯುತ್ತೆ. ಸ್ಕ್ಯಾಲ್ಪಲ್ಲಿ ಇರ್ತಕ್ಕಂಥ ಡ್ರ್ಯಾಂಡ್ರಫ್ ಕಡಿಮೆ ಆಗುತ್ತೆ, ಹಾಗೂ ಕೂದಲಿನಲ್ಲಿ ಇರ್ತಕ್ಕಂಥ ಡ್ರೈನೆಸ್ ಕೂಡ ದೂರವಾಗುತ್ತೆ. ಹಾಗಾಗಿ ಇಲ್ಲಿ ನಾನು ಆಲೋವೆರಾ ಕೂಡ ಹಾಕ್ಕೊಂಡಿದ್ದೀನಿ ವೀಕ್ಷಕರೇ. ಎರಡೂ ಕೂಡ ಬಹಳಷ್ಟು ಪವರ್ಫುಲ್ ಆಗಿರುವಂಥ ಇಂಗ್ರೀಡಿಯೆಂಟ್ ಇದೆ. ನ್ಯಾಚುರಲ್ ಆಗಿ ಕಂಡೀಷ್ನರ್ ಮಾಡುವಂಥ ಕೆಲಸ ಮಾಡುತ್ತವೆ, ಹಾಗೂ ಬಹಳಷ್ಟು ಕೂದಲ ಆರೈಕೆಗೆ ಒಳ್ಳೆಯದು ಕೂಡ ಇದ್ದಾವೆ ವೀಕ್ಷಕರೇ. ಆಮೇಲೆ ನೆಕ್ಸ್ಟ್ ಪ್ರಾಸೆಸ್ ನೋಡಿ, ಇಲ್ಲಿ ಒಂದು ಮಿಕ್ಸಿ ಬೌಲ್ ತೊಗೊಂಡಿದ್ದೀನಿ. ಇದರಲ್ಲಿ ಇವಾಗ ದಾಸವಾಳ ಹೂವು ಮತ್ತು ಆಲೋವೆರಾ ಏನು ತೊಗೊಂಡಿದ್ದಲ್ವ ಅದನ್ನು ಹಾಕ್ಕೊಂಡಿದ್ದೀನಿ ವೀಕ್ಷಕರೇ. ನೆಕ್ಸ್ಟ್ ಮತ್ತೊಂದು ಇಂಪಾರ್ಟೆಂಟ್ ಆದಂಥ ಇಂಗ್ರೀಡಿಯೆಂಟ್ ಬಂದು ಇಲ್ಲಿ ನಾನು ಹಾಕ್ಕೋತಾ ಇರುವಂಥದ್ದು ಕಾಫಿ. ಹೌದು ವೀಕ್ಷಕರೇ, ಕಾಫಿ ಯಾವ ರೀತಿಯಾಗಿ ಕಲರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಲ್ವಾ, ಅದೇ ರೀತಿಯಾಗಿ ಕೂದಲನ್ನ ಕೂದಲು ಬೆಳೆಯೋಗೋಸ್ಕರ ಕೂಡ ಇದು ತುಂಬಾ ಹೆಲ್ಪ್ ಮಾಡುತ್ತೆ ವೀಕ್ಷಕರೇ. ಹಾಗೂ ಕೂದಲನ್ನ ಇದು ಕೂಡ ಸಿಲ್ಕಿ ಶೈನಿ ಸಾಫ್ಟ್ ಮಾಡುವಂಥ ಕೆಲಸ ಮಾಡುತ್ತೆ. ಹಾಗಾಗಿ ₹2 ಕಾಫಿನ ಇಲ್ಲಿ ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಒಂದು ಕಾಫಿ ಅವೈಲೇಬಲ್ ಇದೆ ಅದನ್ನು ನೀವಿಲ್ಲಿ ಹಾಕ್ಕೊಳ್ಬೇಕು. ಈ ಒಂದು ರೆಮಿಡಿ ಮಾಡೋಕ್ಕೆ ಎಷ್ಟು ಈಸಿ ಇದ್ದರೆ ಆದರೆ ಇದರ ಎಫೆಕ್ಟ್ ಭಾಳ ತುಂಬಾ ಚೆನ್ನಾಗಿರುತ್ತೆ ವೀಕ್ಷಕರೇ. ಆಮೇಲೆ ನೋಡಿ ವೀಕ್ಷಕರೇ, ನಾನಿಲ್ಲಿ ತೊಗೊಂಡಿರೋ ಅಂಥದ್ದು ಒಂದೇ ಒಂದು ನೆಲ್ಲಿಕಾಯಿ, ಅಂದರೆ ಆಮ್ಲ. ಇದು ಯಾಕಪ್ಪ ತೋತಾ ಇದ್ದೀನಿ ಅಂದರೆ ನೋಡಿ, ಒಂದು ಸರ್ಟೆನ್ ಏಜ್ನಲ್ಲೇ ಬಿಳಿ ಕೂದಲು ಸಮಸ್ಯೆ ಕೂಡ ತುಂಬ ಜನರಿಗೆ ಕಾಡ್ತಾ ಇದೆ. ಅವ್ರಿಗೆ ಜಾಸ್ತಿ ಟೈಮು ಏನಂದರೆ ಡೈ ಹಚ್ಕೊಂಡು ಇಟ್ಕೊಳ್ಳೋಕ್ಕೆ ಆಗೋದಿಲ್ಲ ಅಂದವರು ಕಂಟಿನ್ಯೂಯಸ್ಲಿ ನೋಡಿ ವಾರಕ್ಕೆ 3 ಸಲ ಈ ಒಂದು ರೆಮಿಡಿನ ಬಳಸ್ತಾ ಬರಬೇಕು ವೀಕ್ಷಕರೇ. ಇದರಲ್ಲಿ ವೈಟಮಿನ್ ಸಿ ಅತಿ ಜಾಸ್ತಿ ಪ್ರಮಾಣದಲ್ಲಿ ಇರೋದ್ರಿಂದ ಇದು ನಮ್ಮ ಬಿಳಿ ಕೂದಲು ಸಮಸ್ಯೆನ ಕಡಿಮೆ ಮಾಡುತ್ತೆ, ಹಾಗೂ ಸ್ಕ್ಯಾಲ್ಪ್ನಿಂದನೇ ಕಪ್ಪು ಕೂದಲು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇವಾಗೆಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡು ಬರಬೇಕು ನೋಡಿ ವೀಕ್ಷಕರೇ, ಈ ರೀತಿಯಾಗಿ. ಸೊ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ವೀಕ್ಷಕರೇ, ಅಪ್ಲೈ ಮಾಡ್ಕೊಂಡಿದ ಮೇಲೆ ಕೂಡ ರಿಸಲ್ಟ್ ಅಷ್ಟೊಂದು ಫಸ್ಟ್ ಸಲ ಯೂಸ್ ಮಾಡಿಕೊಂಡೆ ನೋಡಿ ಕೂದಲು ಎಷ್ಟು ಚೆನ್ನಾಗಿ ಸಾಫ್ಟ್ ಸಿಲ್ಕಿ ಶೈನಿ ಆಗುತ್ತವೆ ಅಂತ. ಸೊ ನೋಡಿ, ಇವಾಗ ನೆಕ್ಸ್ಟ್ ಒಂದು ಬೌಲ್ ತೊಗೊಂಡಿದ್ದೀನಿ ನಾನು. ಅದರ ಮೇಲೆ ಒಂದು ಕ್ಲೀನ್ ಇರೋವಂಥ ಬಟ್ಟೆನ ಹಾಕೋತಾ ಇದ್ದೀನಿ ವೀಕ್ಷಕರೇ. ಬಟ್ಟೆನ ಹಾಕ್ಕೊಂಡು ಪ್ರಿಪೇರ್ ಮಾಡಿಟ್ಕೊಂಡಿರುತ್ತೆ ಈ ಒಂದು ಪೇಸ್ಟ್ನ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಸೋರಿಸ್ಕೊಳ್ಬೇಕು ನೋಡಿ. ಯಾಕಂದರೆ ನಾವು ಹೂವು, ಆಲೋವೆರಾ ಮತ್ತು ಆಮ್ಲ ಅದನ್ನು ಹಾಕಿದ್ವಲ್ವ, ಸ್ವಲ್ಪ ಒಂದೊಂದೇನು ಮಿಕ್ಸಿಯಲ್ಲಿ ಚೆನ್ನಾಗಿ ಗ್ರೈಂಡ್ ಆಗಲ್ಲ. ಹಾಗಾಗಿ ಅಪ್ಲೈ ಮಾಡೋದಕ್ಕೂ ಕಷ್ಟ ಆಗುತ್ತೆ ಅಂತ ಈ ಥರ ಮಾಡ್ಕೊಳ್ಬೇಕು ವೀಕ್ಷಕರೇ. ನೀವು ಯಾವ ರೀತಿಯಲ್ಲಿ ಜಾರಲ್ಲಿ ಕೂಡ ಸೋಸ್ಕೊಳ್ಬಹುದು, ಆದರೆ ಬಟ್ಟೆಯಲ್ಲಿ ಮಾಡಿದರೆ ಏನಾಗುತ್ತೆ ಅಂದರೆ ಸ್ವಲ್ಪ ಕೂಡ ವೇಸ್ಟ್ ಆಗೋದಿಲ್ಲ. ಸೊ ನೋಡಿ ವೀಕ್ಷಕರೇ, ಯಾವ ರೀತಿಯಾಗಿ ಚೆನ್ನಾಗಿ ಬರ್ತಾ ಇದೆ ಅಂತ. ಸೊ ಇದನ್ನು ನೀವು ಯೂಸ್ ಮಾಡ್ತಾ ಬನ್ನಿರಿ, ನಿಮ್ಮ ಕೂದಲಾರೈಕೆ ಬಹಳಷ್ಟು ಚೆನ್ನಾಗಿ ಬೆಳೆಯುತ್ತೆ. ಸೊ ನೋಡಿ, ಇದನ್ನು ಇವಾಗ ವಾರದಲ್ಲಿ 3 ಸಲ ಅಂತೂ ತಲೆ ಸ್ನಾನ ಮಾಡ್ತೀವಿ. ಆವಾಗ ಇದನ್ನು ನೀವು ಅಪ್ಲೈ ಮಾಡ್ಕೊಳ್ಬೇಕು. ಅದು ಯಾವ ರೀತಿ ಅಂತ ಮುಂದೆ ಹೇಳ್ಕೊಡ್ತೀನಿ, ಅದ್ರಗೋಸ್ಕರ ವಿಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ತಾ ಹೋಗಿ ವೀಕ್ಷಕರೇ, ಅಂದರೆ ನಿಮಗೆ ಅರ್ಥ ಆಗುತ್ತೆ. ಸೊ ನೋಡಿ, ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ವೀಕ್ಷಕರೇ. ಮಿಕ್ಸ್ ಮಾಡ್ಕೊತ ಇವಾಗ ನೋಡಿ ವೀಕ್ಷಕರೇ, ಇದು ಅಂತೂ ನಮ್ಮ ಸೀರಮ್ ರೆಡಿ ಆಗಿಬಿಟ್ಟಿದೆ. ಇದನ್ನು ನೀವು ಜಾಸ್ತಿ ಪ್ರಮಾಣದಲ್ಲಿ ಕೂಡ ರೆಡಿ ಮಾಡಿಕೊಂಡು ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೋಬಹುದು. ಇಲ್ಲ ಅಂದರೆ ನಿಮಗೆ ಯಾವಾಗ ಬೇಕೋ ಆವಾಗ ಇದನ್ನು ನೀವು ಪ್ರಿಪೇರ್ ಮಾಡಿಕೊಂಡು ಅಪ್ಲೈ ಕೂಡ ಮಾಡ್ಕೋಬಹುದು. ಸೊ ತಲೆ ಸ್ನಾನಕ್ಕೂ ಮುಂಚೆ
20 ನಿಮಿಷ ಮೊದಲು ಇದನ್ನು ಅಪ್ಲೈ ಮಾಡ್ಕೊಳ್ಬೇಕು ವೀಕ್ಷಕರೇ. ಚೆನ್ನಾಗಿ ಸ್ಕ್ಯಾಲ್ಪ್ ಮೇಲೆ, ಲೆಂತ್ ಮೇಲೆ ಎಲ್ಲ ಕಡೆನೂ ಅಪ್ಲೈ ಮಾಡಿಕೊಂಡು ಒಂದು 20 ನಿಮಿಷ ಹಾಗೆ ಬಿಡಬೇಕು. ಆಮೇಲೆ ಶಾಂಪೂ ಇಂದ ತಲೆ ಸ್ನಾನವನ್ನು ಮಾಡ್ಕೊಳ್ಬೇಕು. ಬಹಳಷ್ಟು ಒಳ್ಳೆಯದಂಥ ರಿಸಲ್ಟ್ನ ಪಡ್ಕೊಳ್ತೀರಾ. ಕಂಟಿನ್ಯೂಯಸ್ ಆಗಿ ಬಳಸ್ತಾ ಬನ್ನಿ. ಕೂದಲು ಉದುರೋ ಸಮಸ್ಯೆ ಕಡಿಮೆ ಆಗುತ್ತೆ, ಕೂದಲು ಸಾಫ್ಟ್ ಸಿಲ್ಕಿ ಶೈನಿ ಆಗುತ್ತೆ, ಹಾಗೂ ಕೂದಲಿನಲ್ಲಿ ಒಂದು ಹೊಸ ವಾಲ್ಯೂಮ್ ಬೌನ್ಸಿ ಥರ ನಿಮ್ಮ ಕೂದಲು ಆಗುತ್ತವೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ವೀಕ್ಷಕರೇ. ಟೇಕ್ ಕೇರ್, ಬಾಯ್ ಬಾಯ್, ಧನ್ಯವಾದಗಳು.